ದಂಗೆ, ಸಾವು ನೋವು, ಭಯ ಎಲ್ಲವನ್ನ ಎದುರಿಸಿ ಸುಮಾರು 13 ದಿನಗಳ ಅವ್ಯಾಹತ ಕರ್ಫ್ಯೂ ನಂತರ ಮುಜಾಫರ್ನಗರ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ಸ್ಥಳೀಯ ಪೊಲೀಸರ ವೈಫಲ್ಯದ ನಂತರ ಸೇನೆಯನ್ನ ಇಲ್ಲಿಗೆ ಕರೆಸಿಕೊಳ್ಳಲಾಗಿತ್ತು. ಈಗ ಎಲ್ಲ ತಿಳಿಯಾದ ಮೇಲೆ ಹಿಂದಕ್ಕೆ ಕಳುಹಿಸಲಾಗಿದೆ. ಈಗ ಶುರುವಾಗಿರೋದು ವೋಟ್ ಬ್ಯಾಂಕ್ ರಾಜಕಾರಣ ಆ್ಯಂಡ್ ಬ್ಲೇಮ್ ಗೇಮ್. ಮುಜಾಫರ್ನಗರದಲ್ಲಿ ಪರಿಸ್ಥಿತಿ ತಿಳಿಯಾಗಿದ್ರು ಉತ್ತರ ಪ್ರದೇಶದಲ್ಲಿ ರಾಜಕೀಯ ಕಾವು ಜೋರಾಗ್ಬಿಟ್ಟಿದೆ. ವಿರೋಧ ಪಕ್ಷಗಳಿಂದ ಒಂದ್ ಕಡೆ ಅಖಿಲೇಶ್ ಯಾದವ್ ಸರ್ಕಾರದ ಮೇಲೆ ಟೀಕೆಗಳು ಮುಂದುವರೆದಿದೆ. ಇನ್ನೊಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ದಂಗೆಗಳಿಂದ ಓಟಿನ ಲಾಭ ಯಾರಿಗೆ ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ಜೋರಾಗಿ ನಡೀತಾ ಇದೆ. ಆದರೆ ನಾವು ಮುಜಾಫರ್ನಗರಕ್ಕೆ ಹೋದಾಗ ಎರಡು ಕೋಮಿನ ಜನ ಸ್ಥಳೀಯ ಪೊಲೀಸರೇ ಮೊದಲ ದಿನದ ಹೊಡೆದಾಟದ ನಂತರ ತಪ್ಪು ಎಫ್ಐಆರ್ಗಳನ್ನು ಹಾಕಿ ಬೆಂಕಿ ಹಚ್ಚಿದ್ರು ಅಂತ ಹೇಳಿದ್ರು. ಇನ್ನು ಸ್ಥಳೀಯ ಕಾವಲ್ಗಾವ್ನ ಎಸ್ಎಚ್ಒ ಮಾತ್ರ ಪರಿಸ್ಥಿತಿ ಸಂಪೂರ್ಣ ನಿಯಂತ್ರಣದಲ್ಲಿದೆ, ಯಾರೂ ಹಳ್ಳಿ ಬಿಟ್ಟು ಹೋಗೇ ಇಲ್ಲ ಅಂತ ತಮ್ಮದೇ ಪುರಾಣವನ್ನ ಬಡಬಡಾಯಿಸ್ತಾ ಇದ್ದ. Near about 99% peoples of this village are in their homes. They have come back and everything is okay. There is not a single person in Kabal village who is staying any type of the camp, relief camp. They are all staying in their homes. And mostly 99% people are here in their homes. ಪಶ್ಚಿಮ ಉತ್ತರ ಪ್ರದೇಶದ ಜಾಟ್ ಬಾಹುಳ್ಯದ ಪ್ರದೇಶಗಳ ಪ್ರಮುಖ ರಾಜಕೀಯ ಪಕ್ಷ ಚೌಧರಿ ಅಜಿತ್ ಸಿಂಗ್ ಅವರ ಪಕ್ಷ. ಈ ಪಕ್ಷ ಮುಜಾಫರ್ನಗರದ ದಂಗೆಗಳಿಂದ ತನಗೆ ದೊಡ್ಡ ಮಟ್ಟದ ರಾಜಕೀಯ ಲಾಭ ಆಗ್ಬೋದು ಅನ್ನೋ ಹುರುಪಿನಲ್ಲಿದೆ. ಹೀಗಾಗಿ ಅಖಿಲೇಶ್ ಯಾದವ್ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಿದ್ಧವಾಗ್ತಾ ಇದೆ. ಮುಜಾಫರ್ನಗರದ ಅಜಿತ್ ಸಿಂಗ್ ಅವರ ಲೋಕದಳ ಪಕ್ಷದ ಶಾಸಕನೊಬ್ಬ ದಂಗೆಗಳ ಬಗ್ಗೆ ಹೇಳಿದ್ದು ಹೀಗೆ. पुलिस इस तरह मूक दर्शक मैंने अपने राजनीतिक जीवन में पहली दफे देखी, जो कुछ भी ना करने की स्थिति में थी. गोली चल रही, लोगों को लग रही, लोग चिल्ला रहे, कह रहे साहब गोली चल रही, लेकिन अधिकारी कह रहे हमें गोली चलाने का कोई आदेश नहीं, आप अपनी सुरक्षा खुद करें. तो इस तरह का माहौल पहली दफे देखने मिला. ಕಳೆದ ವರ್ಷ ಉತ್ತರ ಪ್ರದೇಶದಲ್ಲಿ ಯುವಕ ಅಖಿಲೇಶ್ ಯಾದವ್ ರಾಜ್ಯದ ಮುಖ್ಯಮಂತ್ರಿಯಾದಾಗ ಸಹಜವಾಗಿ ಅಖಿಲೇಶ್ ಯಾದವ್ ಮೇಲೆ ಬಹಳಷ್ಟು ನಿರೀಕ್ಷೆಗಳಿದ್ವು. ತುಕ್ಕು ಹಿಡಿದಿದ್ದ ಉತ್ತರ ಪ್ರದೇಶದ ಆಡಳಿತಕ್ಕೆ ಯುವಕ ಅಖಿಲೇಶ್ ಯಾದವ್ ಹೊಸತನ ತುಂಬಬಹುದು ಅನ್ನೋ ನಿರೀಕ್ಷೆಗಳಿದ್ವು. ಆದರೆ ಸಿಎಂ ಆದ ಒಂದೇ ವರ್ಷದಲ್ಲಿ ಅಖಿಲೇಶ್ ಯಾದವ್ ವಿರುದ್ಧ ಆರೋಪಗಳು, ವೈಫಲ್ಯತೆಯ ಟೀಕೆಗಳು ಕೇಳಿಬರತೊಡಗಿವೆ. ಮುಜಾಫರ್ನಗರದ ದಂಗೆಗಳಂತೂ ಅಖಿಲೇಶ್ ಸರ್ಕಾರದ ವಿಫಲತೆಗೆ ಸ್ಪಷ್ಟ ಉದಾಹರಣೆ. ಮುಜಾಫರ್ನಗರದ ದಂಗೆಗಳನ್ನ ನಿಯಂತ್ರಿಸಲಿಕ್ಕೆ ಸ್ಥಳೀಯ ಆಡಳಿತಕ್ಕೆ ಸಾಧ್ಯವಾಗದೆ ಸೇನೆಯನ್ನ ಕರೆಸಿಕೊಂಡಿದ್ದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಮುಲಾಯಂ ಅಂತಲೇ ಅಲ್ಪಸಂಖ್ಯಾತರಿಂದ ಪ್ರೀತಿಯಿಂದ ಕರೆಸಿಕೊಳ್ತಾ ಇದ್ದಂತಹ ಮುಲಾಯಂ ಪಕ್ಷಕ್ಕೆ ಇದು ದೊಡ್ಡ ಹಿನ್ನಡೆ. ಆದರೆ ಮುಜಾಫರ್ನಗರದ ದಂಗೆಗಳಿಂದ ದೊಡ್ಡ ಮಟ್ಟದ ರಾಜಕೀಯ ಲಾಭದ ನಿರೀಕ್ಷೆಯಲ್ಲಿರೋದು ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್. ನರೇಂದ್ರ ಮೋದಿ ಬಿಜೆಪಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆಯಾದ ನಂತರ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಲೆಕ್ಕಾಚಾರದಲ್ಲಿದ್ದು ದಂಗೆಗಳು ಹಿಂದೂ ಮತಗಳನ್ನು ಒಂದೇ ಕಡೆ ಧ್ರುವೀಕರಣಗೊಳಿಸಬಹುದೇ ಎಂಬ ನಿರೀಕ್ಷೆಯಲ್ಲಿ ಮೋದಿ ಬ್ರಿಗೇಡ್ ಇದೆ. ಮುಜಾಫರ್ನಗರದ ದಂಗೆಗಳು ನಡೆದ ನಂತರ ಒಮ್ಮೆಲೆ ಅಲ್ಲಿ ನರೇಂದ್ರ ಮೋದಿ ಪೋಸ್ಟರ್ಗಳನ್ನು ಅಂಟಿಸಲಾಗಿದ್ದು ಶೀಘ್ರವೇ ಮೋದಿ ಆಪ್ತ ಅಮಿತ್ ಶಾ ಮುಜಾಫರ್ನಗರಕ್ಕೆ ಭೇಟಿ ಕೊಡೋ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಿರಿಯ ವರದಿಗಾರ್ತಿ ನಿಸ್ತುಲಾ ಹೆಬ್ಬಾರ್ ಹೇಳೋ ಪ್ರಕಾರ ಮುಜಾಫರ್ನಗರದ ದಂಗೆಗಳು ಹೇಗೆ ಮತ ಧ್ರುವೀಕರಣ ಮಾಡಬಲ್ಲದು ಎಂಬ ಚಿಂತನೆ ಬಿಜೆಪಿಯಲ್ಲಿ ನಡೆದಿದೆಯಂತೆ. ಈಗ ಜಾಟ್ಸ್ ಮತ್ತೆ ಮುಸ್ಲಿಮ್ಸ್ ಸೆಪರೇಟ್ ಆಗಿಬಿಟ್ಟಿದೆ, ಅದು ಅವರ ಮಧ್ಯೆ ಕಾನ್ಫ್ಲಿಕ್ಟ್ ಆಗಿಬಿಟ್ಟಿದೆ. ಸೊ ದರ್ ಈಸ್ ಹಿಂದೂ ಮುಸ್ಲಿಂ ಪೋಲರೈಸೇಷನ್ ಅಲ್ಲಿ ಆಗಿಬಿಟ್ಟಿದೆ ವೆಸ್ಟರ್ನ್ ಯುಪಿಯಲ್ಲಿ ಇಷ್ಟ ತನಕ ಆ ಸ್ಥಿತಿ ಬರಲಿಲ್ಲ, ಈಗ ಬಂದಿದೆ. ಇನ್ನು ದೇಶವನ್ನಾಳ್ತಿರುವ ಕಾಂಗ್ರೆಸ್ ಉತ್ತರ ಪ್ರದೇಶದ ರಾಜಕೀಯವನ್ನ ಅವಲೋಕಿಸ್ತಾ ಇದೆ. ಮುಜಾಫರ್ನಗರದ ದಂಗೆಗಳಿಂದ ತನ್ನ ಪರವಾಗಿ ಮುಸ್ಲಿಂ ಮತಗಳು ಪೋಲರೈಸ್ ಆಗ್ತವಾ ಎಂಬ ಲೆಕ್ಕಾಚಾರ ಹಾಕ್ತಾ ಇದೆ. ಪಶ್ಚಿಮ ಉತ್ತರ ಪ್ರದೇಶದ ಮುಸ್ಲಿಮರು ಸಮಾಜವಾದಿ ಪಕ್ಷದ ಆಡಳಿತ ವೈಫಲ್ಯದಿಂದ ತುಂಬಾ ಬೇಸರಗೊಂಡಿದ್ದು ಅವರಿಗೆ ಉಳಿದಿರುವ ಆಯ್ಕೆ ಕಾಂಗ್ರೆಸ್ ಮಾತ್ರ ಅನ್ನೋದು ಕಾಂಗ್ರೆಸ್ ನಾಯಕರ ಚಿಂತನೆ.
ಇತ್ತ ಮುಜಾಫರ್ನಗರದ ದಂಗೆಯಿಂದಾಗಿ ಸಮಾಜವಾದಿ ಪಕ್ಷದ ವಿಶ್ವಾಸಾರ್ಹತೆ ಕುಸಿಯಲು ಆರಂಭಿಸಿದೆ. ಈ ಬೆಳವಣಿಗೆಯಿಂದಾಗಿ ಮಾಯಾವತಿ ಉತ್ಸಾಹ ವೃದ್ಧಿಯಾಗಿದ್ದು ಲೋಕಸಭಾ ಚುನಾವಣೆಯಲ್ಲಿ ತನಗೂ ಇದರಿಂದ ಲಾಭ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ರಾಜಕೀಯ ಅಂದ್ರೇನೆ ಹೀಗೆ, ಸೂತಕದಲ್ಲೂ ವೋಟ್ ಬ್ಯಾಂಕ್ ಲೆಕ್ಕ ಹಾಕುವ ಸೋ ಕಾಲ್ಡ್ ನಾಯಕರಿವರು. ಮುಜಫರ್ನಗರದ ದಂಗೆಗಳು ರಾಜಕೀಯವಾಗಿ ಕೆಲವರಿಗೆ ಲಾಭ, ಕೆಲವರಿಗೆ ನಷ್ಟ. ಆದರೆ ಈ ರಾಜಕೀಯ ಮೇಲಾಟಕ್ಕೆ ಯಾವತ್ತಿಗೂ ಬಲಿಯಾಗೋರು ಮಾತ್ರ ಸಾಮಾನ್ಯ ಜನತೆ. ಇದು ಈ ವಾರದ ಇಂಡಿಯಾ ಗೇಟ್ ಸ್ಪೆಷಲ್. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.